ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಎಲ್ಲವೂ ಸರಿ ಇಲ್ಲ. ಮೂಲ ಸೌಕರ್ಯಗಳು ಮೊದಲೇ ಇಲ್ಲ. ಮುಚ್ಚುವ ಹಂತದಲ್ಲಿ ಶತಮಾನದ ಶಾಲೆ. ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳೋದೇ ದೊಡ್ಡ ಸವಾಲಾಗಿಬಿಟ್ಟಿದೆ. ಶತಮಾನದಿಂದ ಇದ್ದಂಥ ಒಂದು ಶಾಲೆ ಮುಚ್ಚುವ ಸ್ಥಿತಿಯಲ್ಲಿದೆ. ಏನು ಕರ್ಮರಿ ಇದು? ಕುಸಿಯುವ ಸ್ಥಿತಿಯಲ್ಲಿದೆ ಮೇಲ್ಛಾವಣಿ. ಬಿರುಕು ಬಿಟ್ಟಿದೆ ಕೊಠಡಿಯ ಗೋಡೆಗಳು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂಥ ಒಂದು ಸ್ಟೋರಿ ಇದು. ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ದಯವಿಟ್ಟು ಇಲ್ಲಿ ಒಂದು ಸಾರಿ ನೋಡಿ, ಗಮನ ಕೊಡಿ ಇದರ ಬಗ್ಗೆ. ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವಂತಹ ಶಾಲೆ ಇದು. ಈ ಶಾಲೆಯ ದುಸ್ಥಿತಿ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಶಾಲೆ ಕಡೆ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಾಣ್ತಾ ಇದೆ. ಸರ್ಕಾರಿ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿಬಿಟ್ಟಿದೆ. ಈಗ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿದ್ದಾವೆ ಕರ್ನಾಟಕದಲ್ಲಿ. 1ನೇ ತರಗತಿಗೆ ಕಳೆದ ವರ್ಷ ಓರ್ವ ವಿದ್ಯಾರ್ಥಿ ಮಾತ್ರ ಅಡ್ಮಿಷನ್ ಮಾಡಲಾಗಿತ್ತು. ಈ ವರ್ಷ ಕೇವಲ 4 ಮಕ್ಕಳು ಮಾತ್ರ ಅಡ್ಮಿಷನ್ ಮಾಡಿದ್ದಾರೆ. 1ರಿಂದ 7ನೇ ತರಗತಿಯವರೆಗೂ ಶಾಲೆಯಲ್ಲಿ ಇರೋದು 20ರಿಂದ 28 ಮಕ್ಕಳು. ಇದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸರ್ಕಾರಿ ಶಾಲೆಯ ದೃಶ್ಯ ನೋಡಿ. ಅಲ್ಲಿ ಬಿರುಕು ಬಿಟ್ಟಂಥ ಗೋಡೆ. ಇದು ಶಾಲೆ ಅಂತಾರ ಇದಕ್ಕೆ? ಯಾವುದೋ ಒಂದು ಕೆಲಸ ಮಾಡೋ ಸ್ಥಳಗಳಿರ್ತಾವಲ್ಲ, ಹಂಗೆ ಕಾಣಿಸ್ತಾ ಇದೆ. ಇದು ಶಾಲೆ ಅಂತೂ ಅಲ್ವೇ ಅಲ್ಲ. ಅದು ಇಂಥ ಶಾಲೆಗಳಿಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳುಹಿಸಿ ಕೊಡ್ತಾರಾ? ಯಾವಾಗ ಬೇಕಾದರೂ ಕುಸಿಯುತ್ತೆ ಆ ಮೇಲ್ಛಾವಣಿ. ನೋಡಿ ಅಲ್ಲಿ ಹೆಂಚೆಲ್ಲ ಒಡೆದು ಹೋಗಿದ್ದಾವೆ. ಮಳೆ ಬಂದರೆ ಮುಗ್ದೇ ಹೋಯ್ತು. ನೀರೆಲ್ಲ ದಬೋ ಅಂತ ಹೇಳಿ ಶಾಲೆ ಒಳಗಡೆನೆ, ರೂಮ್ ಒಳಗಡೆನೆ ಬೀಳುತ್ತೆ. ಈ ಹೆಂಚಿಗಿಂಚು ಏನಾದರೂ ಕೆಳಗಡೆ ಬಿದ್ದರೆ ಮಕ್ಕಳಿಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಮುಗ್ದೇ ಹೋಯ್ತಲ್ಲ ಕತೆ. ಇಂಥ ಶಾಲೆಯನ್ನು ಸರಿಪಡಿಸುವಂಥವ್ರು ಒಬ್ಬರೂ ಇಲ್ವಾ ಹಾಗಾದರೆ? ಇದು ಬೇರೆ ಎಲ್ಲೂ ಇಲ್ಲ. ಚಿತ್ರದುರ್ಗದ ಹೃದಯ ಭಾಗದಲ್ಲಿರುವಂಥ ಒಂದು ಶಾಲೆ ಇದು. ಈ ಶಾಲೆಯಲ್ಲಿ ಏನೇನೂ ಸರಿ ಇಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ. ಮೂಲ ಸೌಕರ್ಯಗಳೇ ಇಲ್ಲವೇ ಇಲ್ಲ. ಇಲ್ಲಿ ಮುಚ್ಚುವ ಹಂತಕ್ಕೆ ಬಂದು ನಿಂತಿದೆ ಈ ಶತಮಾನದ ಶಾಲೆ. ಹಳೆಯ ವಿದ್ಯಾರ್ಥಿಗಳಾದರೂ ನಿಂತ್ಕೊಳ್ಬೇಕಲ್ರಪ್ಪ. ಹಳೆಯ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಓದಿದವರು ನಿಂತ್ಕೊಂಡು ನಮ್ಮ ಶಾಲೆ ಇದು ಶತಮಾನದಿಂದ ಇದೆ, ಈ ಶಾಲೆಯನ್ನು ಹಾಳು ಮಾಡೋದಕ್ಕೆ ನಾವು ಬಿಡಲ್ಲ, ಮುಚ್ಚೋ ಸ್ಥಿತಿಗೆ ನಾವು ತಂದುಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಬೇಕು. ಇಲ್ಲ ಅಂತ ಅಂದರೆ ಈ ಶಾಲೆಯನ್ನು ಎಲ್ಲ ಶಾಲೆಗಳ ರೀತಿ ಮುಚ್ಚ ಹಾಕ್ತಾರೆ ಅಷ್ಟೇ. ಈಗಾಗಲೇ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳನ್ನು ಮುಚ್ಚಿ ಹಾಕಲಾಗಿದೆ. ಕಾರಣ ಸರಿಯಾದಂಥ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲದಕ್ಕೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಆ ಶಾಲೆಗೆ ಅಡ್ಮಿಷನ್ ಮಾಡಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ತಾರೆ. ಅದಕ್ಕೆ ಮತ್ತೆ ಬಾಯಿ ಬಡ್ಕೊಳ್ಳೋದು, ಕನ್ನಡ ಶಾಲೆಗೆ ಮಕ್ಕಳು ಬರಲ್ಲ, ಕನ್ನಡ ಶಾಲೆಗೆ ಮಕ್ಕಳನ್ನು ಅಡ್ಮಿಷನ್ ಮಾಡಲ್ಲ ಪೋಷಕರು ಅಂತ ಹೇಳಿ. ಕನ್ನಡ ಶಾಲೆಗಳಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಟ್ಟರೆ, ಎಲ್ಲ ರೀತಿಯಾದಂಥ ಸರಿಯಾದಂಥ ವ್ಯವಸ್ಥೆ ಇದ್ದರೆ ಯಾಕಪ್ಪ ತಂದೆ ತಾಯಿಗಳು ಪೋಷಕರು ಮಕ್ಕಳನ್ನು ಬೇರೆ ಕಡೆ ಕಳಿಸ್ತಾರೆ? ನಾವು ಸಹ ಮನೆ ಮನೆ ಭೇಟಿ ಕೊಟ್ಟು ಮತ್ತು ನಮ್ಮ ಪೋಷಕರೊಂದಿಗೆ ನಮ್ಮ ಶಿಕ್ಷಕರು ನಾವು ಎಲ್ಲ ಕೂರ್ತು ಚರ್ಚೆ ಮಾಡಿ ನಮ್ಮ ಶಾಲೆಗೆ ಸೇರಿಸಿ ಅಂತ ಮನವೊಲಿಕೆ ಮಾಡಿದ್ದೀವಿ. ಆದರೂ ಅವರು ಯಾಕೋ ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಲಿಕ್ಕೆ ಇನ್ನೂ ಹಿಂದೇಟಾಗ್ತಾ ಇದ್ದಾರೆ. ಅವ್ರು ಇನ್ನೂ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಹೆಚ್ಚಿನ ಹಾಜರಾತಿಯನ್ನು ಮಾಡ್ಕೊಳ್ತೀವಿ, ದಾಖಲಾತಿಯನ್ನು ಮಾಡ್ಕೊಳ್ತೀವಿ, ಹಾಜರಾತಿಯನ್ನು ಉತ್ತಮಪಡಿಸ್ಕೊಳ್ತೀವಿ. ನಾವು ಗೌರ್ಮೆಂಟ್ ಶಾಲೆಗಳನ್ನು ಉಳಿಸುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಸತ್ಪ್ರಯತ್ನವನ್ನು ಬದ್ಧತೆಯಿಂದ ಮನಸ್ಪೂರ್ವಕವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಎಷ್ಟು ಅಡ್ಮಿಷನ್ ಆಗಿದೆ ಸರ್? ಈ ವರ್ಷ 1ನೇ ತರಗತಿಗಳು ಅಡ್ಮಿಷನ್ ಆಗಿದ್ದಾವೆ. ಹೋದ ವರ್ಷ 1ನೇ ತರಗತಿಗೆ ಕೇವಲ ಒಂದೇ ಒಂದು ಮಗು ಆಗಿತ್ತು. ಈ ವರ್ಷ 4 ಮಕ್ಕಳಾಗಿರೋದ್ರೆ ನಮಗೇನೋ ಒಂದು ಆತ್ಮಸ್ಥೈರ್ಯ ಬಂದಿದೆ. ಇನ್ನು ಮುಂದೆ ಟೇಕಪ್ ಆಗಬಹುದು ನಮ್ಮ ಶಾಲೆಯಲ್ಲಿ ದಾಖಲಾತಿ ಪ್ರಮಾಣ ಅಂತ ಅಂದ್ಕೊಂಡಿದ್ವಿ. ಇನ್ನೂ 4-5 TC ಬರುವಂಥವಿದೆ. ಈಗ ಇಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗ್ಗೆ ನೀವು ಹಿರಿಯ ಅಧಿಕಾರಿಗಳು ಹೇಳಿದ್ರು. ಏನು ರಾಜ್ಯಾದ್ಯಂತ ಕನ್ನಡ ಶಾಲೆಯನ್ನು ಉಳಿಸ್ತೀವಿ ಅಂತೇಳಿ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಐತಿಹಾಸಿಕ ಕೋಟೆ ಚಿತ್ರದುರ್ಗ ನಗರದ ಪ್ರಾಥಮಿಕ ಹಿರಿಯ ಪಾಠಶಾಲೆ ಬಾರ್ಲೈನ್ ಶಾಲೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ, ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಗ್ರೌಂಡ್, ಕೋರ್ಟ್ ಮುಂಭಾಗ ಇರತಕ್ಕಂತಹ ಒಂದು ಶಾಲೆ. ಈ ಶಾಲೆಯಲ್ಲಿ ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಉನ್ನತವಾದಂಥ ಮಟ್ಟದಲ್ಲಿ ರಾಜಕಾರಣದಲ್ಲಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ಬೋದು, ಮತ್ತು ವ್ಯಾಪಾರಸ್ಥರು ಕೂಡ ಆಗಿದ್ದಾರೆ. ಆದರೆ ಈ ಶಾಲೆಯ ಪರಿಸ್ಥಿತಿ ಇವತ್ತು ಹೀನಾಯ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನಾದರೂ ಇತ್ತು ಅಂದರೆ ಅದಕ್ಕೆ ನೇರ ಹೊಣೆ ಸರ್ಕಾರ ಆಗಿರುತ್ತೆ. ಯಾಕಂದರೆ ಇವತ್ತು ಪ್ರವೇಶಾರ್ಥಿಗಳನ್ನು
ಹೆಚ್ಚಿಸಲಿಕ್ಕೆ ಮೇಷ್ಟ್ರುಗಳು ಇಲ್ಲಿನ ಶಿಕ್ಷಕರು ಭಾಗದಲ್ಲಿ ಒಂದು ಕಡೆ ಹೊಡೆದಾಡಿದ್ರೆ ಸರ್ಕಾರ ಖಾಸಗಿ ಶಾಲೆಗಳಿಗೆ ಉತ್ತೇಜನ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಏನು ಖಾಸಗಿ ಶಾಲೆಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದಾವೆ, ಅವರಿಗೆ ಸೂಕ್ತವಾದಂಥ ಜಾಗ ಇರಲ್ಲ, ಶಾಲಾ ಆವರಣ ಇರಲ್ಲ. ಅಂಥ ಜಾಗದಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉನ್ನತವಾದಂಥ ವಾತಾವರಣ ಇದೆ, ಗಾಳಿ ಬೆಳಕು ಮತ್ತು ಆವರಣ ಕೂಡ ಉತ್ತಮವಾಗಿದೆ. ಆದರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಶೇಖರ್. ಇಂಥ ಶತಮಾನದ ಶಾಲೆ ವ್ಯವಸ್ಥೆ ಸರಿ ಇಲ್ಲ. ಎಷ್ಟು ವರ್ಷದಿಂದ ಹಿಂಗಿದೆ ಇದು ಶಾಲೆ? ಜೊತೆಗೆ ಈ ವರ್ಷ 4 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದಾರಂತೆ. ಎಂಥ ಕರ್ಮಾರಿ, ಯಾರು ಹೇಳೋರಿಲ್ಲ ಕೇಳೋರಿಲ್ವಾ ಇಲ್ಲಿ? ಎಸ್, ಪ್ರಮುಖವಾಗಿ ಚಿತ್ರದುರ್ಗದ ಹೃದಯ ಭಾಗದಲ್ಲಿರತಕ್ಕಂತಹ ಬಾರ್ಲೈನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು ಶಾಲೆ ನಿಜಕ್ಕೂ ಕೂಡ ಒಂದು ಹೀನಾಯ ಸ್ಥಿತಿಗೆ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಶಾಲೆ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಅಡ್ಮಿಷನ್ ಸಂಖ್ಯೆ ನಿಜಕ್ಕೂ ಕೂಡ ಇಲ್ಲಿ ಇಳಿಮುಖವಾಗ್ತಾ ಇದೆ. ಈ ವರ್ಷ ಕೇವಲ 4 ಮಂದಿ ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ ಆಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳ ಕೊರತೆಯೇ ಇದಕ್ಕೆಲ್ಲವೂ ಕೂಡ ಕಾರಣ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿ ಈ ಒಂದು ಕೊಠಡಿಗಳಾಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಏನು ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸುವಂತಹ ಯಾವೊಂದು ಪ್ರಕ್ರಿಯೆ ಕೂಡ ಅಲ್ಲಿ ನಡೀತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿರೋದ್ರಿಂದಾಗಿ ಇಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ದಿನೇ ದಿನೇ ಇಳಿಮುಖವಾಗ್ತಾ ಇದೆ. ಈ ಬಗ್ಗೆ ಹಲವು ಬಾರಿ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಈಗಾಗಲೇ ಸರ್ಕಾರಕ್ಕೂ ಕೂಡ ಗಮನವನ್ನ ಸೆಳೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗ್ತಾ ಇರೋದ್ರಿಂದಾಗಿ ಶಾಲೆ ಬಂದು ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಬ್ರಿಟಿಷರ ಕಾಲದಲ್ಲಿ ಆರಂಭವಾಗಿ ಶತಮಾನಗಳೇ ಕಳೆದಂತಹ ಶಾಲೆ, ಅದರಲ್ಲೂ ಕೂಡ ಕನ್ನಡ ಶಾಲೆಯ ದುಸ್ಥಿತಿಯನ್ನ ಕಂಡಂತಹ ಸಾರ್ವಜನಿಕರು ನಿಜಕ್ಕೂ ಕೂಡ ಸರ್ಕಾರಕ್ಕೂ ಶಿಕ್ಷಣ ಇಲಾಖೆಗೂ ಇಡೀ ಶಾಪವನ್ನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಮ್, ಈಗ ಒಂದು ಸರ್ಕಾರಿ ಶಾಲೆಗೆ ಯಾಕೆ ಪೋಷಕರು ಅಡ್ಮಿಷನ್ ಮಾಡಿಸಲ್ಲ ಮಕ್ಕಳನ್ನ ಅಂತ ಅಂದಾಗ, ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಒಂದು ಮಾತು ಕೇಳಿ ಬರುತ್ತೆ. ಸರ್ಕಾರ ಹೇಳುತ್ತೆ ಇಲ್ಲ, ಇನ್ನು ಮುಂದೆ ನಾವು ಸರ್ಕಾರಿ ಶಾಲೆಗಳನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಳ್ತೀವಿ, ವ್ಯವಸ್ಥೆ ಸರಿ ಮಾಡ್ತೀವಿ ಅಂತ ಹೇಳಿ. ಆದರೆ ಅಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಸ್ಥಳೀಯರು ಯಾರು ಕೂಡ ಶಾಸಕರ ಗಮನಕ್ಕೆ ತಂದಿಲ್ವಾ, ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದಿಲ್ವಾ ಈ ವಿಚಾರವನ್ನ? ಎಸ್, ಪ್ರಮುಖವಾಗಿ ರಾಜ್ಯ ಸರ್ಕಾರ ಹಲವು ಬಾರಿ ಕನ್ನಡ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಾದಂತಹ ಭರವಸೆಗಳನ್ನ ಕೊಡ್ತಾ ಬಂದಿದ್ರು ಕೂಡ ಇದು ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ, ಚಿತ್ರದುರ್ಗದ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಿಜಕ್ಕೂ ಕೂಡ ಕಣ್ಣಿಗೆ ಬಿದ್ದಿದೆಯಾ ಇಲ್ವಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಕೇವಲ ಚಿತ್ರದುರ್ಗದ ಡಿಸಿ ಕಚೇರಿಗೆ 100 ಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಯ ನಿಜಕ್ಕೂ ಕೂಡ ಹೇಳತಿರದಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಇಲ್ಲಿನ ಸ್ಥಳೀಯರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಅಷ್ಟೇ ಅಲ್ಲದೆ ಈ ಒಂದು ಸ್ಥಳೀಯರ ಶಾಸಕರ ಗಮನಕ್ಕೂ ಕೂಡ ಈ ಒಂದು ಮಾಹಿತಿ ಹೋಗಿದ್ರು ಕೂಡ ಇದುವರೆಗೂ ಕೂಡ ಇನ್ನು ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಈ ಒಂದು ಶಾಲೆ ಇಲ್ಲ. ನಿಜಕ್ಕೂ ಕೂಡ ಕೇವಲ 1 ರಿಂದ 7ನೇ ತರಗತಿವರೆಗೆ ಕೇವಲ 28 ವಿದ್ಯಾರ್ಥಿಗಳು ಮಾತ್ರ ಇರುವುದರಿಂದಾಗಿ ನಿಜಕ್ಕೂ ಕೂಡ ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಚ್ಚುವ ಹಂತಕ್ಕೆ ಬಂದು ಈ ಒಂದು ಶಾಲೆ ನಿಂತಿರೋದ್ರಿಂದಾಗಿ ಇನ್ನಾದ್ರೂ ಕೂಡ ರಾಜ್ಯ ಸರ್ಕಾರ, ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಚಿತ್ರದುರ್ಗದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಓಕೆ, ಥ್ಯಾಂಕ್ ಯು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದರ ಬಗ್ಗೆ ಮಾತನಾಡೋದಕ್ಕೆ BEO ನಾಗಭೂಷಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ವಿಚಾರ ಗೊತ್ತಾಯ್ತಾ ನಿಮಗೆ? ಗೊತ್ತಿದೆ ಸರ್. ಏನು ಸರ್ ಇದು ಶಾಲೆ ಪರಿಸ್ಥಿತಿ ಹಿಂಗಿದೆ, ಸರಿಪಡಿಸುವಂತ ಯೋಚನೆ ಯಾರಿಗೂ ಇಲ್ವಾ? ಇಲ್ಲ ಇದೆ. ಅದು ಈಗಾಗಲೇ ನಾವು ಇದು ನಮ್ಮ ಚಿತ್ರದುರ್ಗದಲ್ಲಿ ಈ ತರದ 5 ಶಾಲೆಗಳು ಬ್ರಿಟಿಷ್ ಕಾಲದ ಶಾಲೆ ಇಲ್ಲಿದ್ದ ಶತಮಾನೋತ್ಸವ ಇರುವಂತದ್ದು. ಓಕೆ, ಇದ್ರಲ್ಲಿ ಇದು ಒಂದು. ಇದಕ್ಕೆ ವಿಶೇಷವಾಗಿ ಈಗಾಗಲೇ ನಾವು ಸರ್ಕಾರಕ್ಕೆ ಕ್ರಿಯೆ ಸಿದ್ಧ ಮಾಡಿ, ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಗಣಿಬಾಧಿತ ಪ್ರದೇಶದ ಪುನಶ್ಚೇತನ ನಿಧಿ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಶಾಲೆಗೆ ಮುಖ್ಯವಾಗಿ ಕೊಠಡಿಗಳು ಮತ್ತೆ ಕಾಂಪೌಂಡ್ ಮತ್ತೆ ಶೌಚಾಲಯದ ಪುನರುಜ್ಜೀವನಕ್ಕಾಗಿ ನಾವು ಈಗಾಗಲೇ ಆಕ್ಷನ್ ಪ್ಲಾನ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಈಗಾಗಲೇ ಅನುದಾನ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತಿದ್ದಾಗ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡೋದ್ರ ಜೊತೆಗೆ ಮುಖ್ಯವಾಗಿ ಅಲ್ಲೊಂದು ಆದರ್ಶ ಶಾಲೆಯನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿದ್ವಿ. ಸರ್ಕಾರದಿಂದ ಅನುದಾನ ಈಗ ಕಾಯ್ತಾ ಇದೀವಿ. ಬರ್ತಿದ್ದಂಗೆ ಅದು ಕಾಮಗಾರಿ ಎಲ್ಲ ನಡೆದ್ಬಿಟ್ಟು ಅದು ಒಂದೇ ಶಾಲೆ ಅಲ್ಲ, ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಇನ್ನೂ 4 ಶಾಲೆಗಳಿದೆ. 4 ಶಾಲೆಗಳಿಗೆ ಇದು ಪೂರಕವಾಗಿರ್ತಕ್ಕಂಥ ಎಲ್ಲ ಕೆಲಸ ಪ್ರಾರಂಭ ಆಗ್ತಾ ಹೋಗುತ್ತೆ. ಸರ್, ಆ ಶಾಲೆಯ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ವಿ ಸರ್, ಸಂಪೂರ್ಣವಾಗಿ ಹಾಳಾಗಿದೆ ಸರ್. ಅದು ಮೇಲ್ಚಾವಣಿ ಯಾವಾಗ ಕುಸಿದ್ ಬೀಳುತ್ತೋ ಗೊತ್ತಿಲ್ಲ. ಎಷ್ಟು ದಿನ ಬೇಕು ಸರ್ ರೆಡಿ ಮಾಡಕ್ಕೆ? ಬಹಳಷ್ಟು ವರ್ಷಗಳಿಂದ ಹಿಂಗೆ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇದೆ, ಬಟ್ ಇದಕ್ಕೆ ಸರ್ಕಾರದ ವಿಶೇಷವಾಗಿ ನಾವು ಹಳೆಯ ಶಾಲೆಗಳಾಗಿರೋದ್ರಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ಬೇಕಾಗ್ತದೆ. ಯಾಕಂದ್ರೆ
ಸಣ್ಣ ಪ್ರಮಾಣದಲ್ಲಿ ದುರಸ್ತಿ, ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆದ್ರೆ ಅದು ಮತ್ತೆ ಅದೇ ತರ ಹಾಳಾಗ್ತಿರೋ ದೃಷ್ಟಿಯಿಂದ ಪೂರ್ಣವಾಗಿ ಅದನ್ನ ಪುನರುಜ್ಜೀವನಗೊಳಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ವಿಶೇಷವಾಗಿ ಗಡಿಬಾಧಿತ ಪ್ರದೇಶದ ನಿಧಿನಲ್ಲಿ ಕೈಗೆತ್ತಿಕೊಂಡಿದ್ದೀವಿ. ಈಗ ಅನುದಾನ ಈಗ ಕಾಯ್ತಾ ಇದ್ದೀವಿ, ಅನುಮೋದನೆ ಸಿಕ್ಕಿದೆ, ಅನುಮೋದನೆ ಆಗ್ತಿದ್ದಂಗೆ ಅದನ್ನ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಸರ್, ಖಾಸಗಿ ಶಾಲೆಗಳನ್ನು ನೋಡೋದಕ್ಕೆ ಎಷ್ಟು ಅದ್ಭುತವಾಗಿರ್ತವೆ. ಯಾಕೆ ಪೋಷಕರು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಲ್ಲ ಅಂತ ಅಂದ್ರೆ ಇಂಥ ವ್ಯವಸ್ಥೆ ಇರೋದಕ್ಕೆ ಕಾರಣ ಏನು? ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಹೇಳುತ್ತೆ ಇಲ್ಲ ಸರ್ಕಾರಿ ಶಾಲೆಗಳನ್ನ ನಾವು ಅದ್ಭುತವಾಗಿ ಮಾಡ್ತೀವಿ, ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಹೇಳಿ. ಇದೇನಾ ಸರ್? ಇಲ್ಲ, ಮಾಡ್ತಾ ಇದೆ ಹಂತ ಹಂತವಾಗಿ. ಯಾಕಂದ್ರೆ ನಾವೀಗ ಬರೀ ನಾವು ಸರ್ಕಾರದಿಂದ ಅಷ್ಟೇ ಅಲ್ಲ, ನಾವು ವಿಶೇಷವಾಗಿ ಈಗಾಗಲೇ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸಹ ನಾವು ಮಾಡಿದೀವಿ. ಅದಕ್ಕೆ ಪೂರಕವಾಗಿ ಅವರ ಒಂದು ಸಹಕಾರವನ್ನ ತೆಗೆದುಕೊಂಡು ಆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ಸಹಕಾರದಿಂದನೂ ಸಹ ಈಗಾಗಲೇ ಇದಕ್ಕೆ ಕೈಗೆತ್ತಿಕೊಂಡಿದೀವಿ ನಾವು ಆಕ್ಷನ್ ಪ್ಲಾನ್ ಅನ್ನ. ಇದೆಲ್ಲವೂ ಇನ್ನು ಸ್ವಲ್ಪ ದಿನದಲ್ಲೇ ಕಾರ್ಯಗತ ಮಾಡ್ತೀವಿ ನಾವು. ಸರ್, ನಿಮ್ಗೆ ಅನ್ಸುತ್ತಾ ಈಗ ಪೋಷಕರು ಸರ್ಕಾರಿ ಶಾಲೆಯ ವ್ಯವಸ್ಥೆಯನ್ನ ನೋಡ್ಬಿಟ್ಟೆ ಅವರು ಮಕ್ಕಳನ್ನ ಬೇರೆ ಇಂಗ್ಲಿಷ್ ಮೀಡಿಯಮ್ಸ್ಗೆ ಹಚ್ಚುತ್ತಿದ್ದಾರೆ ಅಂತ? ಇಲ್ಲ, ಹಾಗೇನಿಲ್ಲ. ಆ ಥರದಲ್ಲಿ ನಮ್ಮಲ್ಲಿ ಸಾಕಷ್ಟು ಶಾಲೆಗಳು ಇವತ್ತು ಒಳ್ಳೆಯ ಪ್ರಮಾಣದಲ್ಲಿ ಉತ್ತಮವಾಗಿ ಮಕ್ಕಳು ಹುಡುಕೊಂಡು ಮುನ್ನಡೆಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಇದೆ. ಯಾಕೆ ನಮ್ಮಲ್ಲಿ ಈಗ ಕಳೆದ ನಮ್ಮ ಚಿತ್ರದುರ್ಗ ತಾಲೂಕಿನಲ್ಲಿ ನೋಡಿದ್ರೆ ಹುಲ್ಲೆಹಾಳು ಸರ್ಕಾರಿ ಪ್ರೌಢಶಾಲೆ, ಭರಮಸಾಗರ, ಈಗ ಹಲವಾರು ಶಾಲೆಗಳಿಗೆ ಇವತ್ತು ಕ್ಯೂ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಇದೆ ಅಲ್ಲಿ ಇವತ್ತು. ಯಾಕಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳ ಜೊತೆಗೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿರೋದು ನಮ್ಮ ಆದ್ಯತೆ ಆಗಿದೆ. ಹಾಗಾಗಿ ವಿಶೇಷವಾಗಿ ನಗರ ಶಾಲೆಗಳಿಗೆ ನಾವು ಈ ಕ್ರಿಯಾಯೋಜನೆಯನ್ನು ರೂಪಿಸ್ಕೊಂಡು ಈಗಿನ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಓಕೆ 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 ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.